ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ತೀನಿ. ಏನೆಲ್ಲ ಇದೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ನಿನ್ನೆ ಎಲ್ಲಿಗೆ ಲಾಗ್ ಮುಗಿಸಿದ್ನಿ ಅಲ್ಲಿಂದ ಲಾಗ್ ಕಂಟಿನ್ಯೂಷನ್ ಆಯ್ತು ರೀ, ನೋಡ್ಕೊಂಡು ಬರ್ರಿ. ಸರಿ ಆಗೋಲ್ದ್ರಿ, ಅದಕ್ಕೆ ಆಂಬ್ರೆಲ್ಲ ಕಡ್ಡಿ ಮೇಲೆ ಕೂತೈತಿ. ಹೋಗಿ ಮಮ್ಮಿ ಗೋನ್ ಅಲ್ಗಾಡ್ಸೋದು ಕಮ್ಮಿ ಮಾಡ್ತೀನಿ ನೋಡಿ. ಕಡಿಮೆ ಮಾಡ್ತೀರಿ. ಈಗ ಸ್ವಲ್ಪ ಆ್ಯಕ್ಟಿವ್ ಆಯ್ತು. ಫುಲ್ ಸುಸ್ತಿತ್ತು ಅದು ಬಂದಾಗ, ನೋಡ್ತಿರ್ಬೋದು. ಕತ್ತು ಹಾಕೋದೇನೂ ನಿಲ್ಲಲ್ರಿ, ಅದು ಗೋಣ್ ಹಿಂಗೆ ಮಾಡೋದು. ಬಾ ಕೆಳಗೆ, ಅಲ್ಲೋಗಿ ಕೂತಿ ಬಾ ಕೆಳಗೆ ಬಾ, ಬೇತಿಗಿದ್ದಿದ್ ಬಾ 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 ಬಾ. ಸರ್ಕಸ್ ನೋಡೋದು, ಸರ್ಕಸ್ ನೋಡೋದು. ಆಟ ನೋಡ್ರಿ, ಎಲ್ಲಿ ಹೋಗಿದೆ? ಮಮ್ಮಿ ಕುಂತದ, ಇಲ್ಲೇ ಕುಂತೈತಿ. ಅದು ನನಗ ಮರದ ಕೊಂಬೆ ಇದ್ದಂಗೆ ಐತಲ್ಲ, ಅದಕ್ಕೆ ಹೋಗ್ತೀನಿ. ಅಲ್ಲಿ ಹೆಂಗೆ ಹೊಂಟೈತಿ ನೋಡ್ರಿ, ಅದಕ್ಕೆ ಖುಷಿ ಆಗಿತ್ತು. ಅದಕ್ಕೆ ಎಲ್ಲ ಈಗ ನೋಡ್ರಿ, ಅಲ್ಲೇ ಡೋರ್ ಮೇಲೆ ಹತ್ಕೊತೈತಿ. ಅದಕ್ಕೆ ಎಲ್ಲೂ ಕುಂದ್ರಕ್ಕೆ ಜಾಗ ಸರಿಯಾಗಿ ಅಡ್ಜಸ್ಟ್ ಆಗುತ್ತಿಲ್ಲ. ಅದಕ್ಕೆ ಅವು ಮನಿನ ಬೇರೆ ರೀ, ಅವು ಇದ್ದು ವಾತಾವರಣನ ಬೇರೆ. ಭಾಳ ಕಷ್ಟ ರೀ ಅವು ಮನೆಯೊಳಗೆ ಹೊಂದ್ಕೊಳ್ಳೋದು. ಇಲ್ಲಿ ಹತ್ಕೋತೈತಿ, ಅಲ್ಲಿಂದ ಮತ್ತೆ ಜಾಗ ಚೇಂಜ್ ಮಾಡ್ತೈತಿ. ಅಲ್ಲಿಂದನ ಕೊಟ್ಟರೆ ಒಂದು ಅರ್ಧ ಹಣ್ಣು ತಿಂತು, ಮೇಲಿಂದ ನಾನು ಕೆಳಗಿನಿಂದ ತಿನ್ನಿಸ್ಬೇಕು. ಕೈ ನೋವು ಸೋಲೋವ್ರಿಗೆ ಹಿಡಿದ್ರೆ ಆಮೇಲೆ ಕೈ ಸೋದನ್ನು ಬಿಟ್ಟೆ. ಅಲ್ಲಿಂದ ಹಾರಿ ಮತ್ತೆ ಬಂದು ಎಲ್ಲಿ ಸೀರೆ ಮಾಡ್ಕೊತೈತಿ. ಅದಕ್ಕೆ ಸಫಿಷಿಯೆಂಟ್ ಆಗೋಲ್ದು. ಮನೆ ಡೋರ್ ಮೇಲೆ ಕೂತೈತಿ, ಈ ಕೆಳಗೆ ಬಂದೈತಿ. ದ್ರಾಕ್ಷಿ ಹಣ್ಣು ಅದ್ರದ್ದು ಮೇಲೆ ಇದು ಇರುತ್ತಲ್ರ, ಸ್ಕಿನ್, ಅದನ್ನು ತಿಂತೈತೆ ಇಲ್ಲ ಡೌಟ್. ಇದು ನೋಡ್ರಿಲ್ಲೇ ತೆಗಿದಂಗೆ ಕಾಣುತ್ತೆ. ತಂಗೆ ಸಿಹಿ ಬೇಕಾದಷ್ಟು ತಿಂದು ಉಳಿದಂಗೆ ಆಗುತ್ತೆ. ಕಮೆಂಟ್ ಮಾಡಿ ಹೇಳ್ರಿ, ಮೋಸ್ಟ್ಲಿ ಇದು ಯಾವ ಗಿಳಿ ಅಂತೇಳಿ. ಕಾಡು ಗಿಳಿದೋ ಅಥವಾ ಸಾಕಿದ ಗಿಳಿನೋ ಅಂತೇಳಿ. ಸಾಕಿದ ಗಿಳಿ ಅದು ಅಡ್ಜಸ್ಟ್ ಹಾಕಿತ್ರಿ ಅದು ಮನ್ಯಾಗ. ಇದು ಫ್ರೀಯಾಗಿ ಓಡಾಡ್ಕೊಂಡಿದ್ದ ಗಿಳಿ ಅಂತ ಅನ್ನಿಸ್ತೈತಿ. ತಿನ್ ಬಂಗಾರಿ. ಸ್ವೀಟ್ ಅಷ್ಟೇ ಮುರ್ತಿರೋಷ್ಟು ಒಳಗಿರ್ತದೆ. ಅಷ್ಟೇ ಇಡಕ್ಕೆ ತಿನ್ಕಂದ ನಾನು ತಿನ್ನಕೊಂತೈತಿ. ಏನಾರ ನಮಗಂತೂ ಗೊತ್ತಾಗಲ್ಲ ಇವುಗಳದ್ದು ಆಹಾರ ಏನಾಯ್ತು ಅಂತೇಳಿ. ಏಟು ತಿಂದಂಗೆ ಬಿಟ್ಟಂಗೆ ಒಂದು ಅರ್ಥ ಆಗಲ್ದು. ಒಟ್ಟಿನಲ್ಲಿ ಸಿಪ್ಪಿ ತೆಗೆದು ಇಡಾಕತ್ತೀನಿ. ಒಂಚೂರು ತಿನ್ನಂಗೆ ಮಾಡ್ತೈತಿ, ಬಿಡ್ತೈತಿ ಕೆಳಗೆ. ಇನ್ನೊಂದು ತಂಬೋದು ದ್ರಾಕ್ಷಿ. ನೋಡ್ರಿ, ಅದಕ್ಕೆ ಎಲ್ಲ ಕಡೆ ಜಾಗ ಕಂಫರ್ಟ್ ಇಲ್ಲ ಪಾಪ. ಅದಕ್ಕೆ ಹಿಂಗೆ ನೇತು ಬೀಳೋದ್ರ ಕುಂದ್ರ ಅಭ್ಯಾಸ ಅಲ್ರಿ. ಅವಕ್ಕೆ ಜಾಗ ಆಗೋದಿಲ್ಲ. ಇಷ್ಟೊತ್ತು ಇಲ್ಲಿ ಕೂತಿತ್ತು. ಈ ಬೋಲಾಗ ಬನಾನ ಕಾಳುಗಳನ್ನ ಹಾಕೊತಿದ್ದೆ, ತಿಂದೈತಿ. ಇಷ್ಟೊತ್ತು ನೀವು ಇಲ್ಲೇ ಇತ್ತು ರೀ. ಈಗ ಹೋಗಿ ಅಲ್ಲಿ ಕೂತೈತಿ. ಈಗ ಅದು ಸ್ವಲ್ಪ ಕಂಫರ್ಟ್ ಐತೆ ಅದಕ್ಕೆ. ನಿನ್ನ ನೋಡ್ತೈತೆ, ಕರೀತೈತಿ ನೋಡೋದು. ನಿದ್ದೈತಿ, ಅದಕ್ಕೆ ಡಿಸ್ಟರ್ಬೆನ್ಸ್ ಐತೆ. ಅದಕ್ಕೆ ಮುಖತೈತಿ, ಹಿಂಗೆ ಹೇಳ್ತೈತಿ, ಹಿಂಗೆ ಮುಖತೈತಿ, ಹಿಂಗೆ ಹೇಳ್ತೈತಿ. ಅದೊಂದು ಗಾವಾಗೈತೆ. ಅದಕ್ಕೆ ಕುಂತೈತಿ. ಹೋಗಿ ಕನ್ನಡಿ ಮುಂದೆ. ನೋಡ್ರಿ, ಫ್ರೆಂಡ್ ಆಗ್ಬಿಟ್ಟೈತಿ ಈಗ. ಅದ ಮನೋಗ ಅವನೇನು ಮಾತಾಡ್ತಾನೆ ಅದ್ರ ಕೈ ಕ್ಯೂ ಕ್ಯೂ ಅಂತ ರಿಪ್ಲೈ ಕೊಡ್ತೈತಿ. ಟೈಮ್ ಹೋಗಿದ್ದ ಗೊತ್ತಾಗಲ್ರಿ, ಆಗಿಲ್ರಿ. ಇದು ಬಂದಾಗಿಂದ ಓನ ಕುಂಕು ಕುಂಕು ಬಿಟ್ಟು
ಅದು ಜಾಗ ನೋಡ್ರಿ ಚಂದ ತಂಗೆ ಬೇಕಾಗಿರೋ ಜಾಗ ಹುಡ್ಕೊಂಡೈತಿ ಮನ್ಯಾಗ ಎಲ್ಲ ಕಡೆ ಹಾರ್ಯಾಡಿ ಇಲ್ಲಿಗೆ ಕರ್ಟನ್ಗೆ ಇದ್ರ ಮೇಲೆ ಟೇಬಲ್ ಮೇಲೆ ಆ ಕರ್ಟನ್ಗೆ ಎಲ್ಲ ಕುಂತು ಕೊನೆಗೆ ಇಲ್ಲೇ ಭಾಳ ತೊರಗಿದ್ದಿದ್ದು ಈಗ ಅಲ್ಲ ಅದಲ್ಲ ಬಂಗಾರ ಮುಟ್ಟಿದ್ವಣ ಹೆಂಗೆ ಮಾಡಿರ್ತದೆ ಒಟ್ಟ ಮುಟ್ಟಿಸಣಕತ್ತಿದ್ದಲ್ರಿ ಮುಟ್ಟಿಸ್ಕೊತೈತಿ ಬಾಯಿ ಹಾಕೋದು ಮೊದಲೆಲ್ಲ ಬೆಳಗ್ಗೆ ಮುಟ್ಟಕ್ಕೆ ಹೋದ್ರೆ ಬಿಡು ಎತ್ಕೋಬೇಡ ಬಿಡು ಅದು ತಾನ ಇನ್ನು ಕಲಿಬೇಕಂದ ಅದಕ್ಕಿನ್ನೂ ಅಷ್ಟು ಎಲ್ಲನೂ ಕಲಿಸಿಲ್ಲಲ್ಲ ಕಾಡು ಪ್ಯಾರೆಟ್ ಕಾಡು ಪ್ಯಾರೆಟ್ ಇರ್ಬೇಕದು ನಮ್ಮ ಏರಿಯಾದಾಗ ಇಷ್ಟೊಂದು ಗದ್ದಲ ಐತೆ ನೋಡ್ರಿ ಯಾಕಂತಂದ್ರೆ ಎಕ್ಸಾಮ್ ಇರ್ಬೇಕು ರೀ ಮೊರಾರ್ಜಿ ಎಕ್ಸಾಮ್ ಇರ್ಬೇಕು ರೀ ಇದು ಹೌದ್ರಿ 5 ನಿಮಿಷ ಫುಲ್ಲು ಬ್ಲಾಕ್ ಆಗಿಬಿಟ್ಟೈತೆ ಎಕ್ಸಾಮ್ ಬಿಡ್ತು ಕಾಣಿಸುತ್ತೆ ಈಗ ನವೋದಯ ಮೊರಾರ್ಜಿ ಎಕ್ಸಾಮ್ ರೀ ಇಂಥವೆಲ್ಲ ಎಕ್ಸಾಮ್ ಇಲ್ಲೇ ಭಾಳ ಬೀಳ್ತಿರ್ತಾವೆ ರೀ ನಮ್ಮ ಏರಿಯಾದಾಗ ಇಲ್ಲಿ 3 ತಿಂಗಳಿಗೆ 6 ತಿಂಗಳಿಗೆ ಒಂದು ಎಕ್ಸಾಮ್ ಇರತ್ತಾವ ಇಲ್ಲಿ ಎಷ್ಟೊತ್ತಾಗ ನಮ್ಮ ಮನೆಯಿಂದ ಟ್ರಾಫಿಕ್ ಜಾಮ್ ಆಗಿಬಿಟ್ಟೈತೆ ಈ ಕುಲ್ಲ ಆದ ನೋಡ್ರಿ ಅದನ್ನ ನೋಡೇ ಬಂದೆ ನಾವು ಅವ್ರನ್ನ ತೊಗೊಂಡು ನೋಡಿದೆ ನಾ ಬಂದೇನ್ರಿ ಈಗ ನಮ್ಮ ಮನೆಗೆ ವಿಶೇಷ ಒಬ್ಬರು ವ್ಯಕ್ತಿ ಬಂದಾರಲ್ರಿ ವಿಶೇಷವಾಗಿ ಒಬ್ಬ ಗೆಸ್ಟಿಗೆ ನಾನು ಮನೆ ತರಕೊಂಡು ಅವ್ರಿಗೆ ಸ್ಪೆಷಲ್ ಒಂದು ಮನೆ ತರಕ್ಕೆ ಹೊಂಟೀನಿ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಇಬ್ಬರ ಕಡೆ ಕೇಳಿದ್ವಿ ಅವರು ಜಾಸ್ತಿ ರೇಟ್ ಹೇಳಾಕತ್ತವರು ಆಮೇಲೆ ಕೊಡೋಕ್ಕೂ ತಯಾರಿಲ್ಲ 4-5 ರೇಟಿಗೆ ಒಮ್ಮೆ ಕೊಡ್ತೀನಿ ಅಂತಾರೋ ಒಮ್ಮೆ ಬಿಡ್ತೀನಿ ಅಂತಾರೋ ಹಾಗಾಗಿ ಹೊಸದಕ್ಕೆ ಹಾಕೊಂಬಂದಾರ ಅಂತೇಳಿ ಹೊಂಟೀನಿ ರೀ ಆಮೇಲೆ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ತರಕಾರಿ ತೊಗೊಂಬರ್ತೈತಿ ಮಾರ್ಕೆಟ್ ಆ ಕಡೆ ಸಂಡೇ ಮಾರ್ಕೆಟಿಗೆ ಹೋದ್ರತ್ತ ಅಂತೇಳಿ ಹೊಂಟೀನಿ ನೋಡ್ರಿ ಈಗ ಒಬ್ಬರಂತೂ ಮನೆ ಬಿಟ್ಟು ಕರೆದ್ರು ಬರಲ್ಲ ಯಾವಾಗಲೂ ಸಂಡೇ ಮಾರ್ಕೆಟ್ ಕರೆದು ಬರ್ತಿದ್ರು ನಮ್ಮ ತನು ಮನೆ ಯಾಕೋ ಮನ್ಯಾಗ ಫ್ರೆಂಡ್ಸ್ ಅದಾರಲ್ರಿ ಅವ್ರಿಗೆ ಬರಲಿಲ್ಲ ಹಾಗಾಗಿ ನಾನು ಒಬ್ಬನೇ ಹೊಂಟೀನಿ ಅದಕ್ಕೆ ಮನೆ ಮತ್ತು ಫ್ರೂಟ್ಸ್ ಏನಾರ ತೊಗೊಂಡ್ಬರ್ಬೇಕಂತ ಬಂದೀನಿ ರೀ ಬಂದೀನಿ ನೋಡ್ರಿ ಪಕ್ಷಿಗಳ ಅಂಗಡಿಗೆ ಸಂಡೇ ಮಾರ್ಕೆಟ್ ಬಂದೆ ರೀ ಹಣ್ಣು ಹಂಪಲೆಲ್ಲ ತೊಗೊಂಡೆ ರೀ ಗೂಡು ತೊಗೊಂಡು ಅಲ್ಲೇ ಇಟ್ಟು ಬಂದೀನಿ ರೀ ತೊಗೊಂಡು ಹೋಗ್ಬೇಕು ರೀ ಮನೆ ಕಡೆ ಬಿಸಿಲು ಭಾಳ ಐತಿ ಅಲ್ಲೇ ಮುಂಜಾನೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ ಸಂತಿನ ನಾನೇ ಲೇಟಾಗಿ ಬಂದೀನಿ ಮತ್ತು ಅಂಗಡಿ ಮುಗಿಸ್ಕೊಂಬರ್ಬೇಕಲ್ರಿ ಅದು ಇದು ಕೆಲಸ ನೋಡಿರಿ ತೊಗೊಂಡು ಹೊಂಟಿವಿ ಈಗ ಎಲ್ಲ ಸಂತಿ ಮಾಡ್ಕೊಂಡು ಏನೇನು ಬೇಕಾದಕ್ಕೆ ಎಲ್ಲ ತೊಗೊಂಡು ಮನೆ ಸಂತಿ ನಿಂತ ತೊಗೊಂಡು ಮನೆ ಕಡೆ ಹೊಂಟೀವಿ ನೋಡಿರಿ ಹೋದ ವರ್ಷನ ನಮ್ಮ ಅನ್ವಿತನ ಆಸೆ ಭಾಳ ಐತ್ರಿ ಮನೆ ಸಾಕುನು ಅಂತೇಳಿ ನಾವು ಹೋದ ವರ್ಷ ಟ್ರಿಪ್ಪಿಗೆ ಹೋದ್ವಲ್ರಿ ಆ ಟ್ರಿಪ್ಪಿಗೆ ಹೋಗೋದಿಲ್ಲಾಗ ಮರ್ತು ಬಿಟ್ಟಿರಿ ಅವ ಇಲ್ಲಾಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗೋಣ ನಮಗೆ ಚಲೋ ಮಾಡಿದೆ ಹೋದ ವರ್ಷ ನಮ್ಮ ಅನ್ವಿತ ನಾವು ಬರ್ಡ್ಸರ್ನ ಸಾಕೋಣ ಅಂಥೇಳಿ ನನಗೆ ರೇಟ್ ಕೇಳಿ ಆಲ್ರೆಡಿ ನೀವು ಹೋದ ವರ್ಷ ನಾವು ಇದು ಹಾಕಿದ್ದು ಕಾಯಮಿ ವ್ಯವಹಾರ ಇದ್ರು ನೋಡಿರ್ತೀರಿ ಪಕ್ಷಿಗಳ ಅಂಗಡಿಗೆ ಎಲ್ಲ ಬಂದಿದ್ವಿ ಆಮೇಲೆ ಈ ಕಡೆ ಊರು ಹೋಗೋದೈತಿ ಎಲ್ಲ ಟ್ರಿಪ್ ಮುಗಿಸ್ಕೊಂಬಂದ್ಮೇಲೆ ತರೋಣ ಅಂಥೇಳಿ ಕ್ಯಾನ್ಸಲ್ ಆಗಿತ್ತು ಅದು ಹಾಗೆ ಮರ್ತಾ ಹೋಗ್ಬಿಟ್ಟು ಸ್ಕೂಲ್ ಸ್ಟಾರ್ಟ್ ಆಯ್ತು ಹಾಗೆ ಅಲ್ಲಿಂದ ಟ್ರಿಪ್ ಹೋಗಿ ಬಂದಮೇಲೆ ಮರ್ತಾ ಬಿಟ್ರು ಈ ವರ್ಷ ನಿನ್ನೆ ತಾನೇ ಇಲ್ಲಿ ನಾವು ವಿದ್ಯಾರ್ಥಿಗೆ ನಾಷ್ಟ ಮಾಡೋಕೆ ಬಂದಾಗ ತಟ್ಟೆಯಲ್ಲಿ ತಿನ್ನೋಕೆ ಹೋದಾಗ ಅಲ್ಲೇ ಅದು ಅಂಗಡಿ ಹತ್ರ ಆಶೆ ಹೋಗ್ತೀವಿ ರೀ ನೋಡಿ ಅಂದಿದೆ ನಮ್ಮ ಅನ್ವಿತ್ ಬರ್ಡ್ಸ್ ಅವ್ನ ಪಪ್ಪ ಗಿಳಿ ಸಾಕೋಣ ಅಂತೇಳಿ ಅದು ಅಚಾನಕ್ಕಾಗಿ ಇವತ್ತು ಅದೃಷ್ಟ ತಾನಾಗಲಿ ಹುಡ್ಕೊಂಬಂದನ್ರಿ ರಾಮ ಅನ್ನಂಗೆ ಆಗೈತಿ ಇನ್ನು ನಮ್ಮ ಅದೃಷ್ಟ ನಮ್ಮ ಅನ್ವಿತಂದೇನೋ ಇಷ್ಟ ಐತೋ ಗೊತ್ತಿಲ್ಲ ಬಟ್ ಆರಾಮಾಗಲಿ ಸ್ವಲ್ಪ ಸುಸ್ತೈತಿ ರೀ ಅದ್ರ ಸಲುವಾಗಿ ಹೋದ್ರು ಇಲ್ಲಿ ಅಂತ ನಾನು ಒಂದು ಸ್ವಲ್ಪ ಖರ್ಚು ಮಾಡಾಕತ್ತೀನಿ ನಾನು ಒಂದು ಹಾಫ್ ಆನ್ ಅವರ್ ಹಿಂದ್ಗಡೆ ಒಂದು ಅರ್ಧ ತಾಸು ಹಿಂದೆ ಎಷ್ಟು ಗದ್ದೈತಿ ನೋಡಿದ್ರೆ ಈಗ ನೋಡ್ರಿ ಒಂದು ನೋಣ ಹೊಡೆಯವ್ರು ಸತ ಇಲ್ಲ ಇಲ್ಲಿ ಅಷ್ಟು ಗದ್ದೈತೆ ಎಕ್ಸಾಮ್ ಹೋದ ತಕ್ಷಣ ಹೋಗ್ಬಿಡ್ತಾರೆ ಎಲ್ಲರೂ ಇಲ್ಲಿ ನೋಡ್ರಿ ಈಗ ಬಂದ್ರೆ ಯಜಮಾನ್ರು ಇರ್ಲ ಅದಕ್ಕೆ ಏನು ಬೇಕು ಅದೆಲ್ಲ ತೊಗೊಂಬಂದಾರ ಕುಂತೈತಿ ನೋಡ್ರಿ ಅದು ಬಂದು ಅವ್ರ ಮೇಲೆ ಕಿವಿ ಹಳ್ಳ ತಿಂತೈತೆ ಅದು ಹಾಂ ಕುಕ್ಕ ಅಭ್ಯಾಸ ಹೌದು ಸೀತಾ ನಿನ್ನನ್ನು ಈಗ ಹೆಂಗಿದೆ ಅದು ಗ್ರೀನ್ ಅದಕ್ಕೆ ಗ್ರೀನ್ ತಂದು ಏ ತೋರಿ ಬಂಗಾರಿ ನಿಮ್ಮ ಮನೆ ಬಂತು ನೋಡು
ನಿಮ್ಮ ಮನೆ ಇದು ಏನಂತ ಬರ್ತಂದ್ರೆ ಫ್ಯಾನ್ ಐತಲ್ರಿ ಪುರ್ರು ಹಾಕತ್ ಬಿಡ್ತೈತಿ ಹೇಳಿ ಏನ ಇಲ್ಲ ಫ್ಯಾನಿನ ಸಲ ಒಂದ್ಸಲ ಮತ್ತೆ ಅದಕ್ಕೇನು ಗೊತ್ತಿಲ್ಲ ಏನು ಹಾಗಾಗಿ ಆಮೇಲೆ ಬಿಟ್ಟು ಹೋಗೋವಲ್ಲಂತ್ರಿ ಡೋರ್ ತೆಗೆದ್ರೆ ಹಂಗಾಗಿ ನೋಡ್ರಿ ಅದು ಏನು ಗೊತ್ತು ಅಲ್ಲೇ ಗೊತ್ತಿದ್ದರ ಜೊತೆ ಮಾತಾಡತೈತಿ ಏನ್ ಕೇಳ ಕಿಕ್ಕಿ ತಂದಿಪ್ಪ ನಿಂಗೆಲ್ಲ ಊಟದ ಏನು ಆಹಾರ ಎಲ್ಲ ತಂದಿನಿ ಸರ್ ತಿಂತಿ ಮಿಟ್ಟು 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 ಕುಕ್ಕು ಕುಕ್ಕು ಪ್ಯಾರನ್ ಬಂದೈತೆ ನೋಡು ನಿನ್ ಫೇವ್ರೆಟ್ ಗ್ರೀನ್ ಪ್ಯಾರೆಟ್ ಪೇರಿಂಗ್ ಬೇರೆ ಅಂತ ಏನು ಗ್ರೀನ್ ಗ್ರೀನ್ ಯಾರು ಎಷ್ಟು ಮಜಾ ಸಲ್ತೈತೆ ಗುಳು ಗುಳು ನಾವು 2 ವರ್ಷದಿಂದ ಅದ ಹೋದ ವರ್ಷ ತಿರುಪತಿ ಹೋಗಿ ಬಂದಿಲ್ಲ 2022 ಅದಾದ್ಮೇಲೆ ನೋಡಿದ್ವಿ ನಮ್ಮ ಮರಿ ತಗೊಂಬಂದಿದ್ದೆ ಎಷ್ಟು ಚಂದ ಮಾತಿಗೆ ಅದರ ರೆಕ್ಕೆ ಕಿತ್ತಿದ್ರು ಅಂತ ಸಣ್ಣ ಮರಿ ತಗೊಂಬಂದಿದ್ರೆ ಎಷ್ಟು ಚಂದ ಸಾಕಿದ್ರು ಎಲ್ಲ ಕೆಲ್ಸಕ್ಕೆ ತಗೊಂಡು ಹೋಗ್ತಿದ್ದ ಹಿಂದ್ಗಡೆ ಎಲ್ಲಿ ಕೆಲಸ ಹೋಗ್ತಾನಲ್ಲ ಕಿಟಕಿಗೆಲ್ಲ ಅವಾಗ ಬಿಟ್ಟು ಹೋಗ್ತಿದ್ದಿಲ್ಲ ಅವನದು ಈಗೂ ಐತದ ಗಂಡದು ಗಂಡನ ಗಂಡ ಹೆಣ್ಣು ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ರಿ ಇದ್ರದ್ದು ಏಜ್ ಏನಿರ್ಬೋದು ಅಂತ ಗೊತ್ತಾಗಲ್ದು ಅದು ಗಂಡ ಹೆಣ್ಣು ಅಂತ ಗೊತ್ತಾಗಲ್ದು ಹೆಂಗೆ ನೋಡೋದು ಏನು ಗೊತ್ತಿದ್ರೆ ಹೇಳ್ರಿ ಕಮೆಂಟ್ ಮಾಡಿರಿ ಅದಕ್ಕೆ ಜಾಗ ಅದಕ್ಕೆ ಮನಿ ಎಲ್ಲ ಜಾಗ ಸಾಲ ಹೊಲ್ದಾಗೈತ್ರಿ ಇಲ್ಲಿ ಹಾರಿ ಬಂದು ಅವ್ರ ತಲೆ ಮಾಡ್ಕೊಂತೈತಿ ನಾವು ಪವನ ಸುತ ಹನುಮಾನಕಿ ರಾಜಾಪತಿ ಏನಾಯ್ತು ನಂಗೆ ಆಡಕ್ ಬರ್ ಬಿಸ್ಲಾಗ ಮರ್ತು ಬರ್ತದೆ ಬೆಳಗ್ಗೆ ಅನ್ನಕ್ಕೆ ಏನಾದ ಬಾಯಿ ಬರತ್ತೆ ಚಂದ ಸಾಂಗ್ ಎಲ್ಲೋತೀಗ ಅವೇಲಿ ಕುಂತೈತಿ ಹೋಗಿ ಒಟ್ಟು ಹಂಗೆ ಇಳೆ ಬಿದ್ದಿದ್ದಕ್ಕೆ ಬೇಕಾದ ಕುಂದ್ರಕ್ಕ ನೋಡ್ತೈತೆ ಅದು ಹಗ್ಗ ಎಲ್ಲಿ ಹೊಂಟೈತಿ ಮೇಲೆ ಹೋಗತಿ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀವಿ ಇದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗಿ ಶೇರ್ ಮಾಡ್ಕೊಳತ್ತೀನಿ. ಮಧ್ಯಾಹ್ನ ಆಗೈತಿ. ಇದು ಬೆಳಿಗ್ಗೆ ಇವ್ರು ಅಂಗಡಿಗೆ ಹೋಗುವಾಗ ಸ್ವಲ್ಪ ಹೊರಗೆ ತೆಗೆದು ಇಟ್ಟಿದ್ರು. ಒಂದು ಸ್ವಲ್ಪ ಹೊರಗೆ ಬಿಟ್ಟಿದ್ದು ಒಳಗೆ ಹೋಗುವಾಗ ಮತ್ತೊಂದು 10 ನಿಮಿಷ ಬಿಟ್ಟು ಒಳಗೆ ಹಾಕಿ ಹೋಗಿದ್ರು. ಅಲ್ಲಿಂದ ಇಲ್ಲಿವರೆಗೂ ಹೊರಗೆ ಬರೋಕೊಳ್ಳಿ ನಿಂತೈತ್ರಿ. ಅದು ಹೆದರ್ತೈತಿ ಮನುಷ್ಯರಿಗೆ. ಹಾಗಾಗಿ ಈಗ ಇವ್ರು ಬಂದು ಅವರಾಗಿ ಅದು ಒತ್ತಾಯ ಮಾಡಿ ಕರ್ಕೊಂಡ್ರೆ ಬರ್ತೈತ್ರಿ. ಅದು ಇಲ್ಲ ಒಟ್ಟ ಬರಲ್ಲ, ಗಟ್ಟಿ ಹಿಂಗೆ ಹಿಡ್ಕೊಂಡು ನಿಂತು ಬಿಡ್ತೈತೆ ಒಳಗೆ. ಅದು ಕೇಜ್ನ ಫೋರ್ಸೇಬಲ್ಲಿ ಕರ್ಕೊಂಡ್ರಷ್ಟ ಹೊರಗೆ ಬರ್ತಾರೆ. ಪ್ಯಾಲೆಣ್ಣೆ ಹೆಚ್ಚಾಗಿ ತಿನ್ಸಾಕತ್ತಾರ, ತಿನ್ನಕತ್ತೈತಿ. ಅದಕ್ಕೆ ಹೋಲನ್ನು ಈಗ ಹೆಂಗೆ ತಿಂತಾವಲ್ರಿ ಆವಾಗ ಹಂಗೆ ತಿನ್ನಕ್ಕೆ ಬರಲ್ರಿ. ಇದಕ್ಕೆ ಹಿಂಗೆ ಕಟ್ ಮಾಡಿಕೊಟ್ರೆ ಸ್ವಲ್ಪ ತಿಂತೈತಿ. ಅದಕ್ಕೆ ಆರಾಮಿಲ್ಲ, ಶಕ್ತಿ ಇಲ್ಲ ಅದಕ್ಕೆ. ಹಾರಕ್ಕೂ ಖುಷಿಪಟ್ಟು ಹಾರ್ತೈತ್ರಿ, ಅಷ್ಟೋಗಿ ದಪ್ಪನ ಬಿದ್ದು ಬಿಡ್ತೈತಿ ಎಲ್ಲರೂ ಹೋಗಿ. ವಯಸ್ಸಾಗಿದ್ದು ಗಿಳಿ ಅದು. ಕಾಲು ನೋಡಲ್ಲ ಹೆಂಗದ ಬಣ್ಣ, ಕಾಲಿನ ಬಣ್ಣ ಫುಲ್ಲು ಕರ್ರಗದವು, ಬಲ್ತಾವು. ಕೊಕ್ಕು ಮೇಲೆ ಒಂದು ಏಜ್ ಗೊತ್ತಾಗತ್ತಂತ. ಕಾಲು ಕೊಕ್ಕು ದಪ್ಪ ಐತಿಲ್ರಿ ಅದ್ರದ್ದು, ದಪ್ಪ ಐತಿ ಗಡಸಾಗಿ. ಅದ್ರ ಸಲ ಅದನ್ನ ಹೊರಗೆ ತಗೊಂಡು ಫ್ಯಾನ್ ಆಫ್ ಮಾಡ್ತೀವಿ ನಾವು. 2 ಫ್ಯಾನ್ ಅಲ್ಲಿ ನೋಡ್ರಿ, ನೀರು ರೆಡಿ ಆಗತ್ತೈತೆ ಅಲ್ಲಿ ಅವ್ರಿಗೆ. ಇಲ್ಲ ಇಲ್ಲ, ನಮಗೂ ಚಲೋ ಆಯ್ತು ಅಲ್ಲಿ. ಅಷ್ಟು ಜಳ ಅಷ್ಟು ಜಳ ಐತಿ. ಇಲ್ಲಾಂದ್ರೆ ಇದು ಹಾರ್ತ ಫ್ಯಾನ್ ಕಡೆ ಹೋಗ್ಬಿಡ್ತೈತ್ರಿ. ಮತ್ತೆ ಅದನ್ನ ಯಾರು ನೋಡ್ಬೇಕಂತೇಳಿ ಆಫ್ ಮಾಡ್ಕೊಂಡಿರ್ತೀವಿ. ಅದು ಹೊರ ತೆಗೆದ ಕಿಂಗ್ 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 ಪಂಜರ್ ತಂದಿ. ನೋಡ್ರಿ, ಇದು ಗಿಳಿ ಬಂದಿದ್ದು ನಿನ್ನೆ ನೋಡಿದ್ರೆ. ಇದು ಸಣ್ಣ ಗಿಳಿ ಅಲ್ರಿ, ದೊಡ್ಡ ಗಿಳಿನ ಐತಿ. ಮರಿ ಅಂತೂ ಅಲ್ಲ, ದೊಡ್ಡದೇ ಐತಿ. ಆದ್ರೆ ಅದಕ್ಕೆ ಆರಾಮಿಡ್ರಿ. ಕಾಲಿಗೆ ಒಂದು ಕಡೆ ಪೆಟ್ಟದಂಗೆ ಐತಿ. ಸರಿಯಾಗಿ 2 ಕಾಲು ಊರೋದಿಲ್ಲ. ಅದು ಹಾರ್ತೈತಿ, ಒಂದು ಸ್ವಲ್ಪ ಹಾರ್ತೈತಿ, ಪೂರ್ತಿ ಹಾರಕಾಲ್ರಿ. ಹೋಗಿ ಒಂಚೂರು ನಮ್ಮ ಮನೆ ಐತೈತಲ್ರಿ ಅಷ್ಟು ಹೋಗಲ್ಲ. ಅಲ್ಲಿಂದ ಅಲ್ಲೇ ದಪ್ಪ ಅಂತ ಬೀಳ್ತೈತಿ ಕೆಳಗೆ. ಹಾಗಾಗಿ ಅದಕ್ಕೆ ಸಮಸ್ಯೆ ಅಂತ ಐತ್ರಿ. ಅದ ನಮಗೆ ಇಲ್ಲಿ ಪೆಟ್ ಡಾಕ್ಟರ್ಸ್ ಎಲ್ಲದಾರ ಏನೋ ಒಂದು ಗೊತ್ತಿಲ್ಲ, ಕೇಳ್ಕೊಂಡು ತೋರ್ಸ್ಕೊಂಬರ್ಬೇಕು. ಆದ್ರೆ ಈ ಪಂಜರೊಳದಾಗ ಮಾತ್ರ ಪಂಜರದಾಗ ಆಡ್ತಿದ್ರಿ ಅದು. ಆಮೇಲೆ ಅದನ್ನ ಹೊರಗೆ ತಗೊಂಡಾಗ ನಾವು ಮನೆ ಒಳಗೆ ಹಿಂಗೆ ತಗೋತೀವಲ್ಲ ಕೈಯಾಗ ಪಂಜರ ಬಿಟ್ಟು, ಅವಾಗ ಅದು ಜಾಸ್ತಿ ಕಂಫರ್ಟಾಗಿರಲ್ಲ, ಬರೀ ಹೆದರ್ತಿರ್ತೈತಿ.
ಎಷ್ಟು ಫೋರ್ಸೇಬಲ್ ಮಾಡಿ ತಗೊಳಕ್ಕೆ ಹೋದ್ರು ಪಂಜರದಿಂದ ಹೊರಗೆ ಸ್ವಲ್ಪ ಆಡಲಿ ಅಂತೇಳಿ ಒಟ್ಟ ಬರೋದಿಲ್ಲ ರೀ, ಅದು ಗಟ್ಟಿ ಹಿಡ್ಕೊಂಡು ಇರ್ತೈತಿ. ಆದರೂ ಯಜಮಾನ್ರು ಬಿಡಲ್ಲ. ಒಂದು ಟೈಮ್ ಎಲ್ಲ 2 ಸರಿ ಆದ್ರೆ ಕಡಿ ತೆಗ್ದಿರ್ತಾರೆ, ಸಂಜೆ ಮತ್ತು ಬೆಳಿಗ್ಗೊಮ್ಮೆ. ಮನ್ಯಾಗರ ಅಟ್ಲೀಸ್ಟ್ ಇವು ಅದಾವಲ್ಲ ರೀ ಹ್ಯಾಂಗರ್, ಕಾಟನ್ ಹ್ಯಾಂಗರ್, ಅದ್ರ ಮೇಲೆ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹಾರಾಡಲಿ ಅಂತೇಳಿ. ಆದ್ರೆ ಅದು ಹಂಗೆ ಮಾಡೋಕೆ ಹೋದ್ರೆ ಬರೀ ಹೆದರ್ತೈತೆ ರೀ. ತಗೊಳಬೇಡ್ರಿ ನಾನು ಇದರಿಂದ ಅನ್ನೋರು ಇದು ಚಂದ ಆಟ ಆಡ್ತಿರ್ತೈತೆ ರೀ. ಅದು ಒಳಗೆ ಪಂಜರ ತನ್ನ ಪಾಡಿ ತಾನು ಅದು ಜೋಕಾಲಿ ಆಡ್ಕೊಂಡು ಪಂಜರ ತುಂಬ ಆಡ್ತೈತೆ. ಆದರೆ ಪಂಜರ ನಮಗೆ ಗೊತ್ತಿಲ್ಲ ಅಂದರೆ ಯಜಮಾನ್ ಥರ ಅಂತಂದ್ರೆ ಅದು ಭಾಳ ಸಣ್ಣದಾಗ್ತೈತೆ. ಅದು ಗಿಳಿ ದೊಡ್ಡದೈತೆ ರೀ. ಆ ಪಂಜರದಾಗ ಕರೆಕ್ಟ್ ನಿಂತ್ರೆ ಅದಕ್ಕೆ ಆ ಕಡೆ ಈ ಕಡೆ ಭಾಳ ಸರಿಯಾಗಿ ಅಷ್ಟು ಕಂಫರ್ಟ್ ಫೀಲ್ ಇಲ್ಲ ಅದ್ರಾಗ ಕೂಡ. ಅದಕ್ಕೆ ಹಾಗಾಗಿ ಹಿಂಗೆ ಕಡೆ ತಗೊಂಡಾಗಿಲ್ಲ ನೋಡ್ರಿ. ಇಲ್ಲಿ ಒಂದು ನುಗ್ಗಿಕಾಯಿ ಐತಿ, ಎಲ್ಲ ಒಣಗಿತ. ಅದನ್ನ ತೊಗೊಂಡು ಅದ್ರ ಮೇಲೆ ನಿಲ್ಲಿಸೀವಿ. ಅವಕ್ಕೆ ಈ ಥರ ಇದ್ರೆ ನಿಲ್ತವ್ರಿ. ಟೈಲ್ಸ್ ಮೇಲೆ ನಿಂತಂದ್ರೆ ಅಲ್ಲೇ ಒಂದೇ ಕಡೆ ನಿಂತು ಬಿಡ್ತೈತಿ. ಹೆದರ್ತೈತ್ರಿ ಅದ್ದಾಡಕ್ಕೆ. ಸಾಧ್ಯ ಆದ್ರೆ ಬೇಗ ಆರಾಮಾತಂದ್ರೆ ಬೇಗ ಕಳಿಸ್ಬೇಕು ಅದನ್ನು. ಇಲ್ಲಾಂದ್ರೆ ಅವು ಸುಮ್ಮನೆ ಅಡ್ಜಸ್ಟ್ ಆಗಲ್ಲ ಅಂತಾರೆ ಇಲ್ಲಿ ಮಂದಿ ಜೊತೆಗೆ, ಜನರ ಜೊತೆಗೆ. ರೌಂಡ್ ಹೊಡಿತೈತಿ. ರೌಂಡ್ ಹೊಡೆದು ಈಗ ನೋಡ್ರಿ ಇದಕ್ಕೆ ಸಂಜೆ ಊಟ ತಿನ್ಸಾಕತ್ತೀನಿ. ಏನಾಗುತ್ತೆ ಅಂದರೆ ಇದಕ್ಕೆ ಬೌಲೇ ಹಾಕಿ ಇಡ್ಬೋದು, ತಿಂತೈತಿ. ಅದ್ರದ್ದು ಬೌಲ್ ಐತಿ, ಸ್ವಲ್ಪ ತಿಂತೈತಿ. 1-2 ರೌಂಡ್ ಆಟ ಆಡಕ್ಕೆ ಹೋಗೋದು ಆಡ್ತೈತ್ರಿ. ಅದ್ರಾಗ ಆಟ ಆಡುವಾಗ 1-2 ಮಾಡಿಬಿಡ್ತೈತಿ ಅದ್ರೊಳಗೆ. ಹಾಗಾಗಿ ಕೈಯಾಗ ತಿಂತಾಕತ್ತೀನಿ ರೀ. ಅದು ಇಡ್ತೈತೈತೆ. ಒಂದು ಗಜ್ಜರ್ ತೊಳ್ಕೊಂಬಂದು ಕೈ ಹಾಕ್ಕೊಂಡಿದ್ದ ಕೈಯಾಗ ತಿನ್ನಾಕತ್ತೈತಿ. ಮುಗಿಸ ಹೊಲ್ದು ಕೈ ಸೋಲಾಕತ್ತೈತಿ ನನಗೆ, ಯಾಕೆ ಇಟ್ಕೊಂಡಿಲ್ಲ ಅಂತ. ತಿನ್ನಿಸು ಅಂತ ತಗೊಬೇಡಂತ. ಕೈ ತಗೊಬೇಡಂತೈತೆ ಅದಕ್ಕೆ. ನಾವು ಮುಕ್ಕೋತೀನಿ, ತಡ್ಕೊ ಅಂತೈತಿ. ಭಾಳ ಸ್ಲೋ ತಿನ್ನೋದು. ಕೈ ಎಲ್ಲ ಕಟ್ಬಿಡ ಆಗತ್ತ ಹಂಗೆ. ಮಮ್ಮಿ ಮಾತಾಡ. ಇದು ಇವ್ರಿಗೆ ಸ್ನ್ಯಾಕ್ಸ್ ಅಂದ್ರೆ ಈಗ ಮಮ್ಮಿ ಸ್ನ್ಯಾಕ್ಸ್ ಮಾಡಿ ಏನಾರ ಇದೊಂದು ಈಗ ಸುಂದ್ರಿದ ಹೊಟ್ಟೆ ತುಂಬಿಸಿ ಇವ್ರಿಗೆ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ, ಬಜ್ಜಿ ಮಾಡ್ಕೊಡ್ತೀನಿ. ಇಲ್ಲಿ ತೋರಿಸಿ ಅಲ್ಲಿ ನೋಡ್ರಿ ಇಲ್ಲಿ ತಂದಿಟ್ಟನೆಲ್ಲ ಹಿಟ್ಟು ಅಂತ ಮುಗಿತು. ಹಿಟ್ಟು ಪುಟ್ಟಿ ಎಲ್ಲ ತಿನ್ನೆ ಸುಂದ್ರಮ್ಮ, ಬೇಗ ಸುಮ್ಮನೆ ಕುಂದ್ಬಿಡ್ತೈತಿ. ಸ್ವಲ್ಪ ತಿಂದು ಮಮ್ಮಿ ಸ್ವಲ್ಪ ತಿಂದು ಸುಮ್ಮನೆ ಕುಂದ್ಬಿಡ್ತೈತಿ. ಹೌದಾ, ನೀನೇ ಸ್ನೇಹಿತರೆ. ನೋಡ್ರಿ ನಮ್ಮ ರಾಧಾಗೆ ಊಟ ಮಾಡಿಸಿ ಒಳಗೆ ಹಾಕಿ ಬಂದೆ. ಇವ್ರದ್ದು ಸ್ನ್ಯಾಕ್ಸ್ ಅಂತ ಕೇಳಿದ್ರಲ್ಲ, ಹಾಗಾಗಿ ಬಜ್ಜಿ ಮಾಡಾಕೈತಿ. ನೋಡ್ತಿರ್ಬೋದು ಎಷ್ಟು ತೊಗೊಂಡಿನಿ ಅಂತ. ಸ್ವಲ್ಪ ತೊಗೊಂಡಿನಿ. ಎಲ್ಲ ಹಾಕೊಂಡ್ಬಂದಿದ್ದೀನಿ. ಸೀರೆಗೆ ಸೋಡಾ ಪುಡಿ, ಹಚ್ಕನ್ನ, ಜೀರಿಗೆ, ಉಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕಿಟ್ರೆ ಖಾರ ಪುಡಿ ಹಾಕೊಂಡು ಒಂಚೂರು ಅಷ್ಟೊಂದು ಇಷ್ಟ ಹಾಕಿಲ್ಲ. ಒಲಿ ಒಂದು 8-10 ಕಡ್ಡಿ ಹಾಳು ಮಾಡೇನು. 15 ಕಡ್ಡಿ ಹಾಳು ಮಾಡಿಲ್ಲ. ನಾವು ಒಂದೇ ಕಡೆ ಒಲಿ ಹಚ್ತೀನಿ. 15 ಕಡ್ಡಿ ಹೆಚ್ಚಿಟ್ಟ ನಾನು ಹಚ್ತಿದ್ದೀನಿ. ಕೈ ಹಿಟ್ಟು ಎಲ್ಲ ಕಲಿಸಿ ಕೈ ತಗೊಂಡು ಒಲೆ ಹಚ್ತೀನಿ. ಅಷ್ಟು ನೀನೇನಾದ್ರು ಹಚ್ಚಿಬಿಟ್ರೆ ದಿನ ಒಲೆ ಹಚ್ಚಕ ದಿನ 1 ಕಡ್ಡಿ 2 ಕಡ್ಡಿ ಮಸಾಲ ಯಾಕೆ ಕೈತಾರೆ ಸಾಕು. ಚೂರು ನೆನೆ ಇರಲಿಲ್ಲ, ನಾನು ಕೈ ತಗೊಂಡು ಒಲೆ ಹಚ್ಚಲೇನೆ. ಯಾಕಂದ್ರೆ ಒಂದು ಇದು ಅಲ್ಯೂಮಿನಿಯಮ್ಮು ಮುಚ್ಚಳ ತೊಂಬೈದು ಮುಚ್ಚಳ ಅಲ್ಯೂಮಿನಿಯಮ್ ಕರೆದ್ರಿ ಭಾಳ ಮಾಡಿಲ್ಲ. ಇಷ್ಟ ಇದು ಇದ್ರದ್ದು ಈಗ ಐತಲ್ರಿ ಇಷ್ಟು. ಈ 1 ಪ್ಲೇಟ್ನಷ್ಟು ತಿಂತಾರೆ ಅವರು ತನ್ನಮ್ಮನು. ಇದೊಂದು ಪ್ಲೇಟ್ ಉಳ್ದ ಇಷ್ಟೇ ಮಾಡಿದ್ದೆ, ಭಾಳ ಮಾಡಿಲ್ಲ. ಯಜಮಾನ್ರಿಗೆ ನನಗೆ
ಮಾಡುವಾಗ ಹಿಡಿಲಿಲ್ಲ ಸಿಕ್ಕಾಪಟ್ಟಿ ಜಳ ಐತಿ. ಒಂಚೂರು ಎಲ್ಲಿ ಮಿಸಕ್ಕೆ ಗಾಳಿ ಇಲ್ಲ. ಯಾಕಾರ ಮಾಡ್ಕೊಂಡು ಕುಂತೆ ಅಂತ ಅನಿಸ್ತು ಇವತ್ತು ನನಗೆ. ಇಷ್ಟು ದಿನದೊಳಗೆ ಒಲೆ ಮುಂದೆ ಅಷ್ಟು ಜಳ ಐತ್ರಿ. ಪುಣ್ಯ ಚಲೋ ಸ್ವಲ್ಪ ಕಲ್ಸ್ಕೊಂಡಿದ್ದೆ, ಬೇಗ ಮುಗಿಸ್ಬಿಟ್ಟೆ. ಕತ್ಲಾಗಬೇಕು, ಕತ್ಲಾದ್ರೆ ಮಕ್ಕೋತೈತೆ. ಈಗ ಕತ್ಲ ಮಾಡ್ತಾರೆ ರೂಮ್. ಇನ್ನೂ ಮಕ್ಕಳಿಲ್ಲಲ್ಲ. ಇವು ಇಡ್ಲಿ ತೆಗಿಬೇಕ್ರಿ. ಇವು ರಾತ್ರಿ ಇದ್ದಾಗ ಸೈಡ್ ಮಾಡೀನಿ. ಈ ಎಣ್ಣೆ ತೆಗೆದು ಈ ಹೊರಗೆ ಇಡ್ಲಿ ತೆಗೆದು ನೀರಾಕಿ ಅಷ್ಟು ಮುಸ್ರಿ.